It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಸಾರ್ವಜನಿಕರ ಪಾಲಿಕೆಯಿಂದ ಆಗುತ್ತಿರುವ ಸಮಸ್ಯೆಗಳ ನಿವಾರಣೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ. ಶೀಘ್ರದಲ್ಲಿ ನಿವಾರಿಸುವ ಭರವಸೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಮಂಗಳವಾರ ಪೇಟೆಯಲ್ಲಿ ನಾಯಿ ಕಡಿದು 14 ಜನರಿಗೆ ಗಾಯ. ನಿವಾಸಿಗಳಲ್ಲಿ ಆತಂಕ. ನವೆಂಬರ್ 1ರಂದು ರಾಜ್ಯೋತ್ಸವ ಆಚರಣೆ. ಸಕಲ ಸಿದ್ಧತೆ. ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ಹದಿನಾಲ್ಕು ವರ್ಷದೊಳಗಿನ ಕ್ರಿಕೆಟ್ ಪ್ರತಿಭೆಗಳ ಹುಡುಕಲು 19ರಂದು ಆಯ್ಕೆ ಪ್ರಕ್ರಿಯೆ. ಶರಣರೆಡ್ಡಿ. ಬೆಂಗಳೂರಿನಿಂದ ರಾಯಚೂರಿಗೆ ಆಗಮಿಸುತ್ತಿದ್ದ ಗ್ರೀನ್ ಲೈನ್ ಬಸ್ಸಿಗೆ ಅನಂತಪುರದ ಬಳಿ ಬೆಂಕಿ. ಅಪಾಯದಿಂದ ಪಾರಾದ ಪ್ರಯಾಣಿಕರು. ಮಹಾನಗರ ಪಾಲಿಕೆಯಿಂದ ಸಾರ್ವಜನಿಕರ ಆಗುತ್ತಿರುವ ಸಮಸ್ಯೆಗಳ ನಿವಾರಣೆ ಪಾಲಿಕೆ ಆಯುಕ್ತರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು ಶೀಘ್ರ ಪರಿಹರಿಸುವ ಭರವಸೆ ನೀಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಪಾಲಿಕೆಯಾಗಿ 7 ತಿಂಗಳ ನಂತರ ಆಗಿರುವ ಸಮಸ್ಯೆಗಳನ್ನು ಗಮನಕ್ಕೆ ತರಲಾಗಿದೆ. ಈ ಖಾತೆ, ಬಿ ಖಾತೆ ಮತ್ತು ಹಕ್ಕುಪತ್ರ ನೀಡುವ ಕುರಿತು ಚರ್ಚಿಸಲಾಗಿದೆ. ಕಾನೂನಡಿ ಇರುವ ಅವಕಾಶಗಳ ಕುರಿತು ಆದೇಶ ಪ್ರತಿಗಳೊಂದಿಗೆ ಮಾಹಿತಿ ನೀಡಲಾಗಿದೆ. ಈ ಖಾತೆಗೆ ಅರ್ಜಿ ಸಲ್ಲಿಸಿದವರಿಗೆ 100 ಮೀಟರ್ ನಿಗದಿಪಡಿಸಲು ಸೂಚಿಸಲಾಗಿದೆ. ಲಿಂಕ್ ಡಾಕ್ಯುಮೆಂಟ್ ಕೇಳುವ ಅಗತ್ಯವಿಲ್ಲ. ನಗರ ಕೆಲ ವಾರ್ಡ್ಗಳಲ್ಲಿ ಈ ಖಾತೆಗೆ ಆಗಿರುವ ಸಮಸ್ಯೆ ಕುರಿತು ಸಹ ಚರ್ಚಿಸಲಾಗಿದೆ. ದೀಪಾವಳಿ ಹಬ್ಬದೊಳಗೆ ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪ ಅಳವಡಿಸುವ ಭರವಸೆ ನೀಡಿದ್ದಾರೆ. ಟ್ರೇಡ್ ಲೈಸೆನ್ಸ್ ನೀಡುವ ಕುರಿತು ವಿನಾಯಿತಿ ಇರುವವರಿಗೆ ಅನಗತ್ಯವಾಗಿ ತೊಂದರೆ ನೀಡದಂತೆ ಸೂಚಿಸಲಾಗಿದೆ. ನಗರದ ಸ್ವಚ್ಛತೆಗೆ ವಾಹನ ಚಾಲಕರನ್ನು ಅಲ್ಪಾವಧಿ ಟೆಂಡರ್ ಕರೆದು ನೇಮಕಾತಿ ನೀಡಲು ಸಹ ನಿರ್ದೇಶಿಸಲಾಗಿದೆ. ಎಲ್ಲ ಸಮಸ್ಯೆಗಳ ಕುರಿತು ಆದ್ಯತೆ ಮೇಲೆ ಪರಿಹರಿಸುವ ಭರವಸೆ ಅಧಿಕಾರಿಗಳು ನೀಡಿದ್ದು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಲಾಗಿದೆ. ನಮ್ಮ ಮಾಧ್ಯಮದ ಮೂಲಕ ನಮ್ಮ ಆಕ್ರೋಶ ಹೊರಹಾಕಿದ್ದೆವು. ಅದರ ಬಗ್ಗೆ ಇವತ್ತು ಸಮಗ್ರವಾಗಿ ಮಾತನಾಡಿ ಅವ್ರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಗಮನಕ್ಕೆ ತಂದಿದ್ದೇವೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಅವ್ರು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೇಕಂತನೂ ಅವ್ರ ಗಮನಕ್ಕೆ ತಂದಿದ್ದೇವೆ. ಕಾನೂನಿನ ಅಡಿಯಲ್ಲಿ ಎಲ್ಲವೂ ಇದೆ. ಮತ್ತು ನಾನು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಬಯಸೋದು, ಯಾರ ಹತ್ರ ಈ ಖಾತಾ ಇದೆ ಅವರು ಮತ್ತೆ ಈ ಖಾತಾ ಅವ್ರಿಗೆ ಕೊಟ್ಟಲೇಬೇಕು. ಯಾವುದು ಅವರು ಲಿಂಕ್ ಡಾಕ್ಯುಮೆಂಟ್ ಆಗಲಿ, ಆ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಕೇಳಲಿಕ್ಕೆ ಅಧಿಕಾರ ಇಲ್ಲ. ಮತ್ತು ಈ ಕೋರ್ಟ್ ಅಡಿಯಲ್ಲಿ ಸ್ವಂತ ಸರ್ವೆ ನಂಬರ್ ಇದ್ದರೆ ಅದಕ್ಕೆ 200 ಫೀಟು 300 ಫೀಟು 200 ಮೀಟ್ರ್ 300 ಮೀಟ್ರ್ ಕೇಳೋಂಥ ಅವಶ್ಯಕತೆ ಇಲ್ಲ. ಕಾನೂನು ಅಡಿಯಲ್ಲೇ 100 ಫೀಟ್ಗಳು ಮಾತ್ರ ಇದೆ. ಹಾಗಾಗಿ ಇವೆಲ್ಲ ವಿಷಯಗಳ ಬಗ್ಗೆ ಮತ್ತು ಅವುಗಳ ಬಗ್ಗೆ ಅವ್ರಿಗೆ ಏನೇನು ಆರ್ಡರ್ಗಳಿದೆ ಅವೆಲ್ಲವನ್ನೂ ತೋರಿಸಿದ್ದೇನೆ ನಾನು. ಮತ್ತು ಈ ಲೈಟ್ಸ್ಗೆ ವ್ಯವಸ್ಥೆನೂ ದೀಪಾವಳಿಯ ನಡುವೆ ನಮಗೆ ಸಮಸ್ತ ಮುಖ್ಯ ರಸ್ತೆಗಳಿಗೆ ಲೈಟ್ಸ್ನ ವ್ಯವಸ್ಥೆ ಮಾಡಬೇಕಂತೇಳಿನೂ ನಾನು ವಿನಂತಿ ಮಾಡಿದ್ದೇನೆ. ಹಾಗಾಗಿ ಇವೆಲ್ಲ ಸಮಸ್ಯೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಸಹಕಾರ ನಮಗಿರಲಿ ಅಂತ ಕೇಳಿದರೆ ನಾನು ಸಂಪೂರ್ಣವಾಗಿ ಸಾರ್ವಜನಿಕರ ವಿಷಯಕ್ಕೆ ಸಂಬಂಧಪಟ್ಟರೆ ನನ್ನ ಸಂಪೂರ್ಣ ಸಹಕಾರ ಈ ನಮ್ಮ ಕಾರ್ಪೊರೇಷನ್ಗೆ ಇರ್ತದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ನಾನು ಸಹಿಸೋದಿಲ್ಲ ಅಂಥೇಳಿ ಈಗಾಗಲೇ ಅವರಿಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೇನೆ. ಮತ್ತು ಈ ಟ್ರೇಡ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಕಾನೂನು ಪ್ರಕಾರ ಟ್ರೇಡ್ ಲೈಸೆನ್ಸ್ ತೊಗೊಳಕ್ಕಿದೆ ನಮ್ಮ ಜನ ಕಟ್ತಾರೆ, ನಮ್ಮ ವ್ಯಾಪಾರಸ್ಥರು ಕಟ್ತಾರೆ. ಆದರೆ ಯಾರ್ಯಾರಿಗೆ ನಮ್ಮ ಕಾನೂನು ಅಡಿಯಲ್ಲಿ ಅವರಿಗೆ ವಿನಾಯಿತಿ ಇದೆ ಅವರೆಲ್ಲರಿಗೂ ಬಿಡಬೇಕು. ಇವತ್ತು ಫಾರ್ ಎಕ್ಸಾಂಪಲ್ ಬಟ್ಟೆ ಅಂಗಡಿಯವರಿಗೆ ಅವ್ರಿಗೆ ಕಟ್ಟಂತ. ಪಾಲಿಕೆ ಆಯುಕ್ತರು ಸಾರ್ವಜನಿಕರ ಸಮಸ್ಯೆಯನ್ನು ನೀಗಿಸಲು ಚರ್ಚಿಸಲಾಗಿದೆ ಎಂದರು. ಪರಿಹಾರವಾಗದೆ ಹೋದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಸಹ ಎಚ್ಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಸಭೆ ಸದಸ್ಯರುಗಳಾದ ಇ ಶಶಿರಾಜ್, ಎನ್ ಕೆ ನಾಗರಾಜ್,
ಎನ್ ಶ್ರೀನಿವಾಸ ರೆಡ್ಡಿ, ನಾಗರಾಜ್, ರವೀಂದ್ರ ಜರದಾರ್, ಯು ನರಸರೆಡ್ಡಿ, ಡ್ಯಾಡಿ ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ನಗರದಲ್ಲಿ ಮತ್ತೆ ಬೀದಿ ನಾಯಿಗಳ ದಾಳಿ ಹೆಚ್ಚಾಗಿದ್ದು, ನಗರದ ವಾರ್ಡ್ ನಂಬರ್ 14ರ ಮಂಗಳವಾರ ಪೇಟೆ ಬಡಾವಣೆಯಲ್ಲಿ 14 ಜನರಿಗೆ ಬೀದಿ ನಾಯಿ ಕಚ್ಚಿದ್ದು, ಬೀದಿ ನಾಯಿಗಳ ದಾಳಿಯಿಂದ ನಗರದ ಜನರು ತೀವ್ರ ಆತಂಕದಲ್ಲಿದ್ದಾರೆ. ಅಕ್ಟೋಬರ್ 10ರ ಸಂಜೆ ವೇಳೆ ಬೀದಿ ನಾಯಿಯೊಂದು ಏಕಾಏಕಿ ಜನರ ಮೇಲೆ ದಾಳಿ ನಡೆಸಿದೆ. ಸಾರ್ವಜನಿಕರ ಕೈ, ಕಾಲು ಮತ್ತು ದೇಹದ ಇತರೆ ಭಾಗಗಳ ಮೇಲೆ ದಾಳಿ ನಡೆಸಿ ಕಚ್ಚಿದ್ದು 25ಕ್ಕೂ ಹೆಚ್ಚು ಮಂದಿ ರಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಸ್ಥಳೀಯ ಮೂಲಗಳಿಂದ ತಿಳಿದು ಬಂದಿದೆ. ನಗರದಲ್ಲಿ ಈ ಮೊದಲು ಕೂಡ ನಾಯಿ ಕಡಿತದಿಂದ ಅನೇಕ ಜನರು ಸಾವನ್ನಪ್ಪಿದ್ದು, ಮಕ್ಕಳು ಕೂಡ ಗಂಭೀರವಾಗಿ ಗಾಯಗೊಂಡಿರುವ ಘಟನೆಗಳು ನಡೆದಿದ್ದು, ಪ್ರಮುಖವಾಗಿ ಇಂತಹ ಘಟನೆಗಳು ಸ್ಲಮ್ ಏರಿಯಾ ಮತ್ತು ಸಾಮಾನ್ಯ ಜನ ವಾಸಿಸುವ ಪ್ರದೇಶಗಳಲ್ಲಿ ನಡೆಯುತ್ತಿದ್ದು, ಜನರು ಭಯಭೀತರಾಗಿದ್ದಾರೆ. ರಿಮ್ಸ್ ಆಸ್ಪತ್ರೆಯ ಮಾಹಿತಿ ಪ್ರಕಾರ ನಿನ್ನೆ ಸಂಜೆ 14 ಜನರು ಆಸ್ಪತ್ರೆಗೆ ಆಗಮಿಸಿದ್ದು, ಅದರಲ್ಲಿ 8 ಜನರು ಚಿಕಿತ್ಸೆ ಪಡೆದು ಹೋಗಿದ್ದಾರೆ. ಉಳಿದ 6 ಜನ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಅಲ್ಲಿರುವ ರೋಗಿಯ ಸಂಬಂಧಿಯೊಬ್ಬರ ಮಾಹಿತಿ ಪ್ರಕಾರ 25ಕ್ಕೂ ಹೆಚ್ಚಿನ ಜನರಿಗೆ ನಾಯಿ ಕಚ್ಚಿದ್ದು, ಬಹುತೇಕ ಜನರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. वो हाजी को डाल रहा हूँ. ನಗರದ ಅಂದ್ರೂನ್ ಕಿಲಾ, ಬೇರೂನ್ ಕಿಲಾ, LBS ನಗರ್, ಮಂಗಳವಾರಪೇಟೆ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಕಂಡುಬರುತ್ತಿದ್ದು, ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಲು ಮಹಾನಗರ ಪಾಲಿಕೆ ಸೂಕ್ತ ಕ್ರಮ ವಹಿಸುವುದು ಅಗತ್ಯವಾಗಿದೆ. ಈ ಹಿಂದೆ ವಾರ್ಡ್ ನಂಬರ್ 8ರ ಅಂದ್ರೂನ್ ಕಿಲಾ ಬಡಾವಣೆಯಲ್ಲಿ ಆಟವಾಡುತ್ತಿದ್ದ 4 ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿತ್ತು. ಮಡ್ಡಿಪೇಟೆ ಬಡಾವಣೆಯಲ್ಲಿ ಮಹಿಳೆಯ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದ್ದರಿಂದ ತಲೆಗೆ ಪೆಟ್ಟಾಗಿ ಕೋಮಾ ಸ್ಥಿತಿಯಲ್ಲಿದ್ದ ಮಹಿಳೆಗೆ ಮೃತಪಟ್ಟಿದ್ದಳು. ಈ ರೀತಿಯ ಅನೇಕ ಘಟನೆಗಳು ನಗರದಲ್ಲಿ ನಿರಂತರವಾಗಿ ನಡೆಯುತ್ತಿದ್ದು, ಈ ಘಟನೆಗಳು ಮಾಸುವ ಮುನ್ನವೇ ಇದೀಗ 14 ಜನರ ಮೇಲೆ ಬೀದಿ ನಾಯಿಯೊಂದು ದಾಳಿ ನಡೆಸಿ ಘಟನೆ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಮಹಾನಗರ ಪಾಲಿಕೆಯಿಂದ ಈ ಹಿಂದೆ ಬೀದಿ ನಾಯಿಗಳನ್ನು ಹಿಡಿದು ಅವುಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿತ್ತು. ಕೇರ್ ಫಾರ್ ವಾಯ್ಸ್ಲೆಸ್ ಆನಿಮಲ್ಸ್ ಎಂಬ ಸರ್ಕಾರೇತರ ಕಂಪನಿಗೆ ಗುತ್ತಿಗೆಯನ್ನು ನೀಡಲಾಗಿತ್ತು. ಅದರಂತೆ 350 ನಾಯಿಗಳಿಗೆ ಚಿಕಿತ್ಸೆಯನ್ನು ಮಾಡಲಾಗಿದೆ ಮತ್ತು 1236 ಬೀದಿ ನಾಯಿಗಳಿಗೆ ರೇಬಿಸ್ ನಿರೋಧಕ ಲಸಿಕೆಯನ್ನು ಹಾಕಲಾಗಿತ್ತು. ಬೀದಿ ನಾಯಿಗಳು ದಾಳಿ ನಡೆಸುವುದು ಸ್ಲಮ್ ಮತ್ತು ಬಡ ಸಾಮಾನ್ಯ ಜನರು ವಾಸಿಸುವ ಪ್ರದೇಶದಲ್ಲಿ ಎಂಬುದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವುದು ಗಮನಾರ್ಹವಾಗಿದೆ. ಈ ಪ್ರದೇಶಗಳಲ್ಲಿ ಹೆಚ್ಚಿನ ಮಾಂಸದ ಅಂಗಡಿಗಳು ಇರುವುದರಿಂದ ನಾಯಿಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಜೊತೆಗೆ ಮಾಂಸದ ಅಂಗಡಿಯವರು ತ್ಯಾಜ್ಯವನ್ನು ರಸ್ತೆಗೆ ಹಾಕುವುದರಿಂದ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಎಂದು ಸಾರ್ವಜನಿಕರ ಮಾತಾಗಿದೆ. ನಗರದಲ್ಲಿ ಮಾಂಸ ಮಾರಾಟಕ್ಕೆ ಪ್ರತ್ಯೇಕವಾದ ಮಾರುಕಟ್ಟೆ ಇರಬೇಕು. ಜನಸಂದಣಿ ಪ್ರದೇಶದಲ್ಲಿ ಮಾಂಸ ಮಾರಾಟ ಮಾಡುವುದರಿಂದ ನಾಯಿಗಳು ಆಹಾರ ಸಿಗದಿದ್ದಾಗ ಜನರ ಮೇಲೆ ದಾಳಿ ನಡೆಸುತ್ತಿವೆ. ಜೊತೆಗೆ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈಗಾಗಲೇ ಮಾಂಸದ ಮಾರುಕಟ್ಟೆ ಮತ್ತು ತ್ಯಾಜ್ಯವನ್ನು ರಸ್ತೆಗೆ ಬಿಸಾಡದಂತೆ ಕಟ್ಟುನಿಟ್ಟಿನ ನಿರ್ದೇಶನವಿದ್ದು, ಅದರಂತೆ ಅಲ್ಲಿ ನಿಯಮವನ್ನು ಪಾಲಿಸಲಾಗುತ್ತಿದೆ. ಆದರೆ ರಾಯಚೂರು ನಗರದಲ್ಲಿ ರಸ್ತೆಯ ಮೇಲೆಯೇ ಮಾಂಸದ ತ್ಯಾಜ್ಯವನ್ನು ಬಿಸಾಡುವುದರಿಂದ ನಾಯಿಗಳು ಅಂಗಡಿಯ ಸುತ್ತಲೂ ಹಿಮ್ಮಡು ಹಿಂಡಾಗಿ ಕಂಡುಬರುತ್ತವೆ. ಏನೇ ಆಗಲಿ ಬೀದಿ ನಾಯಿಗಳಿಂದ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಲು ಮಹಾನಗರ ಪಾಲಿಕೆ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ. ಕೇವಲ 1-2 ದಿನ ಕಾರ್ಯಾಚರಣೆ ಮಾಡಿ ನಿರ್ಲಕ್ಷ್ಯ ವಹಿಸಿದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವುದು ಕಷ್ಟವಾಗುತ್ತದೆ. ಈಗಲಾದರೂ ಪಾಲಿಕೆ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸುವುದು ಎಂದು ಕಾದು ನೋಡಬೇಕಿದೆ. ಜಿಲ್ಲೆಯಲ್ಲಿ ನವೆಂಬರ್ 1ರಂದು ನಡೆಯುವ ಕನ್ನಡ ರಾಜ್ಯೋತ್ಸವವನ್ನು ವ್ಯವಸ್ಥಿತವಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಅವರಿಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕನ್ನಡ ರಾಜ್ಯೋತ್ಸವವನ್ನು ವ್ಯವಸ್ಥಿತವಾಗಿ ಯಾವುದೇ ಲೋಪಗಳಿಲ್ಲದಂತೆ ಆಚರಿಸಲು ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು, ಸಮಿತಿಯವರು ತಮಗೆ ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ಸೂಚಿಸಿದರು. ಕನ್ನಡ ರಾಜ್ಯೋತ್ಸವದ ದಿನದ ಹಿಂದಿನ ದಿನ ಹಾಗೂ ಕನ್ನಡ ರಾಜ್ಯೋತ್ಸವದ ದಿನ ಸರ್ಕಾರಿ ಕಚೇರಿ ಹಾಗೂ ನಗರದ ವಿವಿಧ ವೃತ್ತಗಳಲ್ಲಿ ಸ್ವಚ್ಛತೆಯೊಂದಿಗೆ ವಿದ್ಯುತ್ ದೀಪಾಲಂಕಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕರ್ನಾಟಕ ಸಂಘದಿಂದ ಭುವನೇಶ್ವರಿಯ ಮೆರವಣಿಗೆ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನವೆಂಬರ್ 1ರ ಬೆಳಗ್ಗೆ
7:30ಕ್ಕೆ ನಗರದ ಕರ್ನಾಟಕ ಸಂಘದ ಆವರಣದಿಂದ ಭುವನೇಶ್ವರಿಯ ಪುತ್ಥಳಿ ಮೆರವಣಿಗೆಯು ವಿವಿಧ ವೃತ್ತಗಳಲ್ಲಿ ಸಂಚರಿಸಿದ ನಂತರ ಜಿಲ್ಲಾ ಕ್ರೀಡಾಂಗಣ ತಲುಪಲಿದೆ. ಬೆಳಗ್ಗೆ 9ಕ್ಕೆ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸುವರು. ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕೆಂದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ, ಭಾರತ ಸೇವಾ ದಳ ಹಾಗೂ ವಿವಿಧ ಶಾಲೆ ಹಾಗೂ ಕಾಲೇಜುಗಳಿಂದ ಶಿಸ್ತುಬದ್ಧವಾಗಿ ಪಥ ಸಂಚಲನ ನಡೆಯಲಿದೆ. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುವಂತೆ ಕ್ರಮ ವಹಿಸಬೇಕು. ಶಿಷ್ಟಾಚಾರದ ಅನ್ವಯ ಆಸನದ ವ್ಯವಸ್ಥೆಗೆ ಕ್ರಮ ವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಯವರು ಆಸಕ್ತಿಯಿಂದ ಭಾಗವಹಿಸುವಂತೆ ಪ್ರೇರೇಪಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯೋತ್ಸವ ಅಂಗವಾಗಿ ಎಡೆದೊರೆ ಪ್ರಶಸ್ತಿ. ಕರ್ನಾಟಕ ರಾಜ್ಯೋತ್ಸವ 2025ರ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಾದ ಸಾಹಿತ್ಯ, ಪತ್ರಿಕೋದ್ಯಮ, ವೈದ್ಯಕೀಯ, ಸಂಸ್ಥೆ, ಕೃಷಿ ಹಾಗೂ ಆಶ್ರಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ ಗಣ್ಯರಿಗೆ ಅಂದು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್, ಕಲಾವಿದ ಅಲ್ತಾಫ್ ರಂಗಮಿತ್ರ, ಕನ್ನಡ ಪರ ಸಂಘಟನೆಗಳ ಪ್ರಮುಖರಾದ ಅಶೋಕ್ ಕುಮಾರ್ ಜೈನ್, ವಿನೋದ್ ರೆಡ್ಡಿ, ಶಿವಕುಮಾರ್ ಯಾದವ್, ರಮೇಶ್ ಯಾದವ್, ಮಾರುತಿ ಬಡಿಗೇರ್, ಅಣ್ಣಪ್ಪ ಮೇಟಿಗೌಡ, ಚಂದ್ರಶೇಖರ್ ಮಿರ್ಜಾಪುರ್, ಶಾಂತ ಕುಲಕರ್ಣಿ, ಮುರಳೀಧರ್ ಕುಲಕರ್ಣಿ, ವೀರೇಶ್ ಹೀರಾ, ಕೊಂಡಪ್ಪ, ಎಂಎನ್ ಮೈತ್ರಿಕರ್ ಸೇರಿದಂತೆ ಇತರರು ಇದ್ದರು. CT11 ಕ್ರಿಕೆಟ್ ಕ್ಲಬ್ ಮತ್ತು ಅಕಾಡೆಮಿಯಿಂದ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಅಂಡರ್ 14 ಇಂಟರ್ ಕ್ಲಬ್ ಆಯ್ಕೆಗಾಗಿ ಟ್ಯಾಲೆಂಟ್ ಹಂಟ್ ಪ್ರತಿಭಾನ್ವೇಷಣೆ ಪ್ರಕ್ರಿಯೆಯನ್ನು ಅಕ್ಟೋಬರ್ 19ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷ ಕೆ ಶರಣರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8 ಗಂಟೆಯಿಂದ ನಗರದ LVD ಕಾಲೇಜು ರಸ್ತೆಯ SCAB ಕಾನೂನು ಮಹಾವಿದ್ಯಾಲಯದಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದ್ದು, ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ಕ್ರಿಕೆಟಿಗರಿಗೆ ಕ್ಲಬ್ ವತಿಯಿಂದ ಉಚಿತ ತರಬೇತಿ ನೀಡಲಾಗುತ್ತದೆ ಎಂದರು. ಆಯ್ಕೆಯಾದ ಕ್ರಿಕೆಟಿಗರಿಗೆ ಅಂಡರ್ 14 ಕ್ಲಬ್ ಪಂದ್ಯಗಳಲ್ಲಿ ಪರಿಗಣಿಸಲಾಗುವುದು. 12ರಿಂದ 14 ವರ್ಷದವರು ಭಾಗವಹಿಸಬಹುದಾಗಿದ್ದು, ಭಾಗವಹಿಸುವ ಆಟಗಾರರು ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ತರಬೇಕು. ಬಿಳಿ ಬಣ್ಣದ ಕ್ರಿಕೆಟ್ ಡ್ರೆಸ್ ಕೋಡ್ ಪಾಲಿಸಬೇಕು. ಜೊತೆಗೆ ತಮ್ಮದೇ ಆದ ಕಿಟ್ ಬ್ಯಾಗ್ ತರಬೇಕು ಎಂದು ತಿಳಿಸಿದರು. ಅದಕ್ಕೆ ನಮ್ಮದೇ ಜಿಲ್ಲೆಯಲ್ಲಿರ್ತಕ್ಕಂಥ ಹುಡುಗರು ಇಂಟ್ರೆಸ್ಟೆಡ್ ಇರ್ತಲ್ಲ ಅವರಿಗೆ ವೇದಿಕೆ ಇರೋದು ಅದನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಒಂದು ಟ್ಯಾಲೆಂಟ್ ಅಂತೇಳಿ ಒಂದು ನಾವು ಆಯಿತು ಅಂದರೆ ಒಂದು ಸೆಲೆಕ್ಷನ್ ಇರ್ತಿತ್ತು. ನಮ್ಮಲ್ಲಿರ್ತಕ್ಕಂಥ ರಿಜಿಸ್ಟರ್ಡ್ 4 ಕ್ಲಬ್ಬಿಗೆ ಆ ಹುಡುಗರನ್ನ ಸೆಲೆಕ್ಟ್ ಮಾಡಿ ಈ ಮುಂದೆ ಬರ್ತಕ್ಕಂಥ KSA ಸೆಲೆಕ್ಷನ್ಸಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಆಯಿತು, ಝೋನಲ್ ಆಯಿತು, ಅದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಸಿಗ್ತದೆ ಅಂತೇಳಿ ಈ ಟ್ಯಾಲೆಂಟ್ ಅಂತ ಮಾಡ್ತಾರೆ. ಇದಕ್ಕೆ ನಾವು ಯಾವುದೇನು ಇದಿಲ್ಲ, ನೀವು ಫ್ರೀ ಆದ ಅವ್ರದ್ದೇ ಆದಂಥ ಕಿಟ್ ತರಬೇಕಂತ ಮತ್ತೇನು ಇದಿಲ್ಲ. ಆಮೇಲೆ ನಾವು ಸಪೋಸ್ ಅವ್ರ ಹುಡುಗ ಸೆಲೆಕ್ಟ್ ಆದ ಅಂದರೆ ಅವ್ರಿಗೆ ಉಚಿತವಾಗಿ ಕೋಚಿಂಗು ಕೊಡ್ತೀವಿ. ಕಂಟಿನ್ಯೂಸ್ ನಮ್ಮಲ್ಲಿ ಇರ್ತಕ್ಕಂಥ ಆ ಕಾಲೇಜಲ್ಲಿ ನಮಗೆ ಅದರಲ್ಲಿ ಕೋಚಿಂಗು ಕೊಡ್ತೀವಿ. 4 ಕ್ಲಬ್ ಅವರೆಲ್ಲ ರಿಜಿಸ್ಟ್ರೇಷನ್ ಹೌದು ಸರ್. ಈಗ ಅಂದರೆ ಆ ಟೀಮಲ್ಲಿ ಸೆಲೆಕ್ಟ್ ಆದವರಿಗೆ ಬರ್ತೀವಿ. ಈಗ ಟ್ಯಾಲೆಂಟ್ ನೋಡ್ಕೊಂಡು ಆಯ್ಕೆ ಮಾಡ್ಕೊಂಡು ಅವರಿಗೆ ಉಚಿತ ತರಬೇತಿ ಕೊಡ್ತೀವಿ. ಆಮೇಲೆ ಡಿಸ್ಟ್ರಿಕ್ಟ್ ಟೀಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅವ್ರಿಗೆ ಒಂದು ಅವಕಾಶ ಇರ್ತದೆ. ಡೈರೆಕ್ಟ್ ಸೆಲೆಕ್ಷನ್ಗೆ ಇಲ್ಲ, ಡೈರೆಕ್ಟ್ ಅಲ್ಲಿಗೆ ಬಂದು ಗ್ರೌಂಡಲ್ಲಿ ಬಂದ್ಬಿಟ್ಟು ಸಾಕು, ಅಲ್ಲಿ ರಿಜಿಸ್ಟ್ರೇಷನ್ ಇರ್ತದೆ. ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಅಂದರೆ ಇವಾಗ ಟೈಮಿಂಗು ಬೆಳಗ್ಗೆ 8ರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಸುಮಾರು 9 ಗಂಟೆಗೆ ಸೆಲೆಕ್ಷನ್ ಸ್ಟಾರ್ಟ್ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ತರಬೇತರು ಈಗ ಆಟಗಾರರು ಹುಡುಗರು ನೋಡ್ತಾರೆ ಏನು ಟ್ಯಾಲೆಂಟ್ ಅದು ಇದು ಮಾಡ್ತಾರೆ. ಅಂದರೆ ಇದರಲ್ಲಿ 14 ಇರ್ತಂದ್ರೆ 12 ಮೇಲೆ ಇರ್ತದೆ. ಈ ನಮಗೆ ಸೆಲೆಕ್ಷನ್ಸ್ಗೆ ಇದಕ್ಕೆ ಹುಡುಗರಿಗೆ 10 ಮೇಲೆ ಇದ್ದು ಕರ್ಕೊಳ್ತೀವಿ. ಬಟ್ ಟೀಮಿಗೆ ಸೆಲೆಕ್ಟ್ ಆಗಲ್ಲ. ಡಿಸ್ಟ್ರಿಕ್ಟ್ ಟೀಮ್ ಆಯಿತು, ಝೋನ್ ಟೀಮಿಗೆ ಆಯಿತು, ಅವ್ರು ಬರೋದಿಲ್ಲ. ಬಟ್ ನೆಕ್ಸ್ಟ್ ಫ್ಯೂಚರ್ನಾಗ ಅವ್ರಿಗೆ ಅನುಕೂಲ. ವರ್ಷ ಮೇಲೆ ಇದ್ದವ್ರಿಗೆ ಸೆಲೆಕ್ಟ್ ಕೋಚಿಂಗ್ ಕೊಡೋಕೆ ಅವಕಾಶ ಮಾಡಿ ನೀವು ಬೇಕಾದ್ರೂ ಸಹಿತ ಅವ್ರಿಗೆ ಇದು ಮಾಡ್ತಾ ಇದ್ವಿ. ಅಲ್ಲ ಹಂಗ 8ಕ್ಕೆ ಬರಬೇಕು ಅದು ಅಂತರದ್ದೇನಿಲ್ಲ. ನಾರ್ಮಲ್ ನಾವು ಸೆಲೆಕ್ಷನ್ಸ್ ಮೇಲೆ ಹಾಗೆ ಮಾಡ್ತೀವಿ ಸರ್. ಯೂಶಲಿ 8 ಅಂದರೆ ಈ ಲೋಕಲ್ದವ್ರದೆಲ್ಲ ರಿಜಿಸ್ಟ್ರೇಷನ್ ಆಗಿದ್ರಾಗ 9-9 ಆಗ್ತದೆ. ಆಮೇಲೆ ಅವ್ರು ಬಂದ್ಮೇಲೆ
ಹೆಚ್ಚಿನ ಮಾಹಿತಿಗಾಗಿ 7019369878 ಅಥವಾ 9986317766 ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದ್ದು ಸೆಲೆಕ್ಷನ್ ಟ್ರೇಡ್ಗಳಿಗೆ 14 ವರ್ಷದೊಳಗಿನವರಿಗೆ ಮುಕ್ತವಾಗಿದೆ. ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜಶೇಖರ್, ಸಂಜೀವ್, ಭರತ್ ರೆಡ್ಡಿ, ರವಿರಾಜ್ ಸೇರಿದಂತೆ ಅನೇಕರು ಇದ್ದರು. ಬೆಂಗಳೂರಿನಿಂದ ರಾಯಚೂರಿಗೆ ಆಗಮಿಸುತ್ತಿದ್ದ ಖಾಸಗಿ ಬಸ್ಸೊಂದು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಗೆ ಗಾರರದಿನ್ನಿ ಬಳಿ ಬೆಂಕಿ ಹತ್ತಿ ಸುಟ್ಟು ಭಸ್ಮವಾಗಿದ್ದು, ಪ್ರಯಾಣಿಕರು ಸುರಕ್ಷಿತರಾಗಿದ್ದರೂ ಅಪಾರ ಪ್ರಮಾಣದ ನಗದು ಹಣ, ದಾಖಲೆಗಳು ಸುಟ್ಟು ಹೋಗಿರುವ ಘಟನೆ ಬೆಳಗಿನ ಜಾವ ನಡೆದಿದೆ. ಬೆಂಗಳೂರಿನಿಂದ ಅನಂತಪುರ ಜಿಲ್ಲೆಗೆ ಪ್ರವೇಶಿಸುತ್ತಿದ್ದಂತೆ ಗ್ರೀನ್ ಲೈನ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಾಲಕನಿಗೆ ಎಚ್ಚರಿಸಿದರೂ 1 ಕಿಲೋಮೀಟರ್ವರೆಗೆ ನಿಲ್ಲಿಸದೆ ಮುಂದೆ ಬಂದಿದ್ದಾನೆ. ನಿದ್ದೆಯಲ್ಲಿ ಜನರು ತಡಬಡಿಸಿ ಚೀರಾಟ ನಡೆಸಿದಾಗ ವಾಹನ ನಿಲ್ಲಿಸಿದ್ದು ವಾಹನದಿಂದ ಕೆಳಗಿಳಿದಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಟೈರಿಗೆ ಬೆಂಕಿ ಹತ್ತಿ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಅನೇಕ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಬ್ಯಾಗ್ಗಳ ವೈದ್ಯ ವಿದ್ಯಾರ್ಥಿಯೊಬ್ಬರು ಮೂಲ ದಾಖಲೆ ಸುಟ್ಟು ಹೋಗಿವೆ ಎಂದು ಹೇಳಲಾಗಿದೆ. 36 ಜನ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದು ಬಹುತೇಕರು ರಾಯಚೂರಿಗೆ ಆಗಮಿಸುತ್ತಿದ್ದರು ಎಂದು ಹೇಳಲಾಗಿದೆ. ನಮಸ್ಕಾರ. ಏನಿಲ್ಲ, ನಾವು ಬೆಂಗಳೂರಿಂದ ರಾಯಚೂರಿಗೆ ಬರ್ತಾ ಇದ್ದೀವಿ. ಬೆಳಿಗ್ಗೆ ಏನಾಯ್ತು ಅಂದರೆ ನಿನ್ನೆ ರಾತ್ರಿ 2:30 ಟೈಮು ಅನಂತಪುರ ದಾಟಿ ಒಂದು ಸ್ವಲ್ಪ ಹೈವೇ ಮುಂದೆ ಬಂದಿದ್ದೀವಿ. ತುಂಬಾ ಒಂದು ಬೆಂಕಿ ಕಾಣ್ಕೊಂಡು ಬಸ್ಸಲ್ಲಿ ಕೆಳಗಡೆ ಒಂದು ಸೌಂಡ್ ಆದಾಗ ನಾವು ಬಂದು ಮತ್ತೆ ಡೋರ್ ಹತ್ರ ನಿಂತ್ಕೊಂಡು ಅವ್ರಿಗೆ ಹೇಳಿದ್ವಿ, ಸರ್ ಏನೋ ಪ್ರಾಬ್ಲಮ್ ಇದೆ, ನೀವು ಬಸ್ಸನ್ನು ಸೈಡ್ಗೆ ಹಾಕಿ ನಿಂದ್ರಿಸಿ ಅಂತೇಳಿ. ಏನಿಲ್ಲಮ್ಮ ಹೋಗಿ ಕೂಡಂದ್ರು. ಇಲ್ಲ ಸರ್ ಬೆಂಕಿ ಹತ್ಕೊಂಡಿದೆ, ನೀವು ಸ್ಟಾಪ್ ಮಾಡಲೇಬೇಕಂದ್ರೆ ಹೋಗಿ ಅವ್ನು ಎದೆ ಮೇಲೆ ಅಂಗಿ ಹಿಡಿಯತನ ಅವ್ನು ಸ್ಟಾಪ್ ಮಾಡಲಿಲ್ಲ. ನಾನು, ನನ್ನ ಮಗಳು, ನನ್ನ ಜೊತೆಲಿ ಇವರು ಇಷ್ಟು ಜನ ಮುಂದೆ ಬಂದು ನಾವು ಬಸ್ ನಿಂದ್ರಿಸಿದಾಗ ಇವತ್ತು ನಾವು 22 ಜನ ಮಹಿಳೆಯರಿದ್ದೀವಿ ಬಸ್ಸಲ್ಲಿ. ಇನ್ನೊಂದು ಏನಂದರೆ ತುಂಬ ಎಲ್ಲ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಳ್ಕೊಂಡಿದ್ದಾರೆ ಮಕ್ಕಳು. ಅದ್ರ ಜೊತೆ ಲ್ಯಾಪ್ಟಾಪು, ನನಗೂ ಸಹ 2 ಐಫೋನು, ಟೋಟಲ್ 3 ಐಫೋನ್ಗಳನ್ನ ನಾವು ಅಲ್ಲೇ ಬಸ್ಸಲ್ಲಿ ಬಿಟ್ಟು ಎಗರಿದೀವಿ. ಇವತ್ತು ಪ್ರಾಣ ಉಳಿಸ್ಕೊಂಡಿದ್ವಿ ಅಂತ ಅದೊಂದು ಖುಷಿ ಪಡ್ತಾ ಇದ್ದೀವಿ. ನಿರ್ಮಲಾ ಬೆಣ್ಣೆ. ಸ್ವಲ್ಪ ಯಾಮಾರಿದರೂ ಸುಟ್ಟು ಭಸ್ಮವಾಗುತ್ತಿದ್ದ ಆತಂಕವನ್ನು ಪ್ರಯಾಣಿಕರು ವ್ಯಕ್ತಪಡಿಸಿದ್ದಾರೆ. ಬಸ್ಸಿನಲ್ಲಿ ತುರ್ತು ವ್ಯವಸ್ಥೆಯೇ ಇಲ್ಲ, ಚಾಲಕನಲ್ಲದವ ಬಸ್ ನಡೆಸುತ್ತಿದ್ದ ಎಂದು ದೂರಲಾಗಿದೆ. ಗ್ರೀನ್ ಲೈನ್ ಬಸ್ ಚಾಲಕ ವಿರುದ್ಧ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತಂತೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಮಾಹಿತಿ ನೀಡಿ, ಬೆಂಗಳೂರಿನಿಂದ ರಾಯಚೂರಿಗೆ ಮಗಳೊಂದಿಗೆ ಆಗಮಿಸುತ್ತಿದ್ದಾಗ ಬೆಳಗಿನ ಜಾವ 7:30 ಸಮಯದಲ್ಲಿ ಘಟನೆ ನಡೆದಿದೆ. ಪ್ರಯಾಣಿಕರನ್ನು ಎಬ್ಬಿಸಿ ಚಾಲಕನಿಗೆ ಮಾಹಿತಿ ನೀಡಲಾಯಿತು. ಆದರೂ ಚಾಲಕ ಸ್ಪಂದಿಸಿಲ್ಲ. ಚಾಲಕನಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ದೂರಿದರು. 4 ಐಫೋನ್ಗಳು, ಅನೇಕ ಲ್ಯಾಪ್ಟಾಪ್ಗಳು, ಲಗೇಜು ಸುಟ್ಟು ಹೋಗಿ ಲಕ್ಷಾಂತರ ನಷ್ಟವಾಗಿದೆ. ಚಾಲಕನ ನಿರ್ಲಕ್ಷ್ಯವೇ ಘಟನೆ ಕಾರಣವೆಂದರು. ವೈದ್ಯಕೀಯ ವಿದ್ಯಾರ್ಥಿ ಮಾಹಿತಿ, ಮೂಲ ದಾಖಲೆಗಳು ಘಟನೆಯಲ್ಲಿ ಸುಟ್ಟು ಹೋಗಿವೆ. ಪಾಸ್ಪೋರ್ಟ್ ಸೇರಿದಂತೆ ಎಲ್ಲ ಶಾಲಾ ದಾಖಲೆಗಳು, ಲಗೇಜು ಸುಟ್ಟು ಹೋಗಿವೆ. ಅನೇಕ ಪ್ರಯಾಣಿಕರ ನಗದು ಹಣ, ಲ್ಯಾಪ್ಟಾಪ್, ಬಟ್ಟೆ ಎಲ್ಲವೂ ಆಹುತಿಯಾಗಿವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕರ ಪಾಲಿಕೆಯಿಂದ ಆಗುತ್ತಿರುವ ಸಮಸ್ಯೆಗಳ ನಿವಾರಣೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ, ಶೀಘ್ರದಲ್ಲಿ ನಿವಾರಿಸುವ ಭರವಸೆ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಂಗಳವಾರ ಪೇಟೆಯಲ್ಲಿ ನಾಯಿ ಕಡಿದು 14 ಜನರಿಗೆ ಗಾಯ, ನಿವಾಸಿಗಳಲ್ಲಿ ಆತಂಕ. ನವೆಂಬರ್ 1ರಂದು ರಾಜ್ಯೋತ್ಸವ ಆಚರಣೆ, ಸಕಲ ಸಿದ್ಧತೆ, ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ಹದಿನಾಲ್ಕು ವರ್ಷದೊಳಗಿನ ಕ್ರಿಕೆಟ್ ಪ್ರತಿಭೆಗಳ ಹುಡುಕಲು 19ರಂದು ಆಯ್ಕೆ ಪ್ರಕ್ರಿಯೆ, ಶರಣರೆಡ್ಡಿ. ಬೆಂಗಳೂರಿನಿಂದ ರಾಯಚೂರಿಗೆ ಆಗಮಿಸುತ್ತಿದ್ದ ಗ್ರೀನ್ ಲೈನ್ ಬಸ್ಸಿಗೆ ಅನಂತಪುರದ ಬಳಿ ಬೆಂಕಿ, ಅಪಾಯದಿಂದ ಪಾರಾದ ಪ್ರಯಾಣಿಕರು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.